AC ಆನ್ ಮಾಡಿಬಿಟ್ಟು ಹಾಗೆ ಆಫ್ ಮಾಡ್ದಂಗೆ ಸಾಯಂಕಾಲ ಹೋಗ್ಬಿಟ್ಟಿದ್ದಾರೆ. ಹಲೋ ಫ್ರೆಂಡ್ಸ್, ನನ್ನ ಫಿಟ್ನೆಸ್ ಜರ್ನಿಯ ಡೇ 3ಗೆ ಸ್ವಾಗತ. ಆ್ಯಕ್ಚುಲಿ ಯೂಸಲಿ 4:30ಗೆ ಎದ್ದೊಳ್ತಿದ್ದು ನಾನು ಇವತ್ತು ಎದ್ದೊಳಕ್ಕೆ ಆಗಿಲ್ಲ. ಅಲಾರಾಮ್ ನೋಡಿಕೊಂಡ್ರು ನನಗೆ ಎಚ್ಚರಿಕೆ ಆಗಿಲ್ಲ. ಸೊ ನಾನು ಎದ್ದು ನೋಡಿದರೆ ಟೈಮ್ ಬಂದು 5 o'clock ಆಗಿಬಿಟ್ಟಿತ್ತು. ಡಿಪ್ರೆಷನ್. ಸೊ ಆದರೂ ಇವತ್ತು ನಾನು ಸ್ಟಾಪ್ ಮಾಡಬಾರ್ದು ಅಂದ್ಬಿಟ್ಟು ಮತ್ತೆ ಎದ್ಬಿಟ್ಟು ನಾನು ವರ್ಕೌಟ್ಗೆ ರೆಡಿಯಾಗಿ ಬಂದೆ. ಕ್ಲಾಸಿಗೆ ಬಂದ ತಕ್ಷಣವೇ ಕ್ಲಾಸ್ ತುಂಬ ಕೋಲ್ಡ್ ಥರ ಫೀಲ್ ಆಯಿತು. ಏನಿದು ಇಷ್ಟೊಂದು ಕೋಲ್ಡ್ ಇದೆಯಲ್ಲ ಅಂತ ನಾನು AC ನೋಡಿದ್ರೆ AC ಆನ್ ಮಾಡಿಬಿಟ್ಟು ಹಾಗೆ ಆಫ್ ಮಾಡ್ದಂಗೆ ಸಾಯಂಕಾಲ ಹೋಗ್ಬಿಟ್ಟಿದ್ದಾರೆ. ಸೊ ಎಂದಿನಂತೆ ಇವತ್ತು ನಮ್ಮ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಪುನೀತ್ ರಾಜ್ಕುಮಾರ್ ಸರ್ಗೆ ಕೈ ಮುಗಿದು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ಲೇಟಾಗಿ ಎದ್ದಿದ್ದ ಕಾರಣ ಒಂದು ಕ್ಷಣ ನಾನು ಇವತ್ತು ಕ್ಲಾಸ್ನ ಸ್ಕಿಪ್ ಮಾಡೋಣ ಅಂದ್ಕೊಂಡೆ. ಬಟ್ ಆದರೆ ಈ ಜರ್ನಿನ ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದನ್ನ ನೆನೆಸ್ಕೊಂಡು ಲೇಟಾದರೂ ಪರವಾಗಿಲ್ಲ ವರ್ಕೌಟ್ ಮಾಡೋಣ ಅಂತ ಕ್ಲಾಸಿಗೆ ಬಂದೆ. ಈ ಜರ್ನಿನಲ್ಲಿ ಪ್ರತಿದಿನ ನಾವು ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ಕೆಲವೊಮ್ಮೆ ಲೇಟಾಗಿ ಹೇಳ್ಬೋದು, ಕೆಲವೊಮ್ಮೆ ನಮ್ಮ ಬಾಡಿಗೆ ಪೇಯ್ನ್ ಆಗಿರ್ಬೋದು, ಕೆಲವೊಮ್ಮೆ ಮೋಟಿವೇಶನ್ ಕೂಡ ಕಮ್ಮಿ ಆಗಿರ್ಬೋದು. ಆದರೆ ಮುಖ್ಯವಾಗಿ ಏನು ಗೊತ್ತಾ, ಇದನ್ನು ಬಿಡ್ದಂಗೆ ಮುಂದುವರ್ಸ್ಕೊಳ್ತಾ ಹೋಗೋದು. 20 ನಿಮಿಷ ಮೇ ಬಿ ಲೇಟ್ ಆಗಿರ್ಬೋದು, ಆದರೆ ನನ್ನ ಗುರಿ ಬದಲಾಗಲಿಲ್ಲ, ನನ್ನ ಕನಸು ಬದಲಾಗಲಿಲ್ಲ, ನನ್ನ ಪ್ರಯತ್ನನೂ ಕೂಡ ಬದಲಾಗಿಲ್ಲ. ಮತ್ತು ಈ ಜರ್ನಿಯಲ್ಲಿ ನಾನು ಕೇವಲ ವೆಯ್ಟ್ ಲಾಸ್ ಒಂದೇ ಮಾಡ್ತಾಯಿಲ್ಲ. ಸೊ ಹೊಸ್ದಾಗಿ ಅಭ್ಯಾಸಗಳನ್ನ ಮಾಡ್ತಾಯಿದ್ದೀನಿ. ಮತ್ತು ಆರೋಗ್ಯನ ಹೇಗೆ ಮತ್ತೆ ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ಮೋರ್ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ. ಸೊ 92 kg ಇದ್ದ ನಾನು ಹೇಗೆ ನನ್ನ ಬದಲಾವಣೆ ಆಗಿ ಹೇಗೆ ಸಣ್ಣ ಆಗ್ತೀನಿ ಅನ್ನೋದನ್ನ ಡೈಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇವತ್ತು ನಾನು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಭಸ್ತ್ರಿಕಾ ಅನ್ನೋ ಒಂದು ಪ್ರಾಣಾಯಾಮನ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಈ ಒಂದು ಪ್ರಾಣಾಯಾಮ ತುಂಬ ಬೆನಿಫಿಟ್ ಇದೆ. ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಬಾಡಿಗೆ ತುಂಬ ಎನರ್ಜಿ ಕೂಡ ಸಿಗುತ್ತೆ. ಮತ್ತು ಇದು ಡೈಜೆಷನ್ಗೂ ತುಂಬ ಒಳ್ಳೆ ವರ್ಕೌಟ್ ಆಗಿರುತ್ತೆ. ಸೊ ಈ ಒಂದು ಕ್ರಿಯೆನ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಖಾಲಿ ಹೊಟ್ಟೆನಲ್ಲೇ ಮಾಡಬೇಕಾಗಿರುತ್ತೆ. ಸೊ ಆ್ಯಸ್ ಅರ್ಲಿ ಮಾರ್ನಿಂಗ್ ನೀವು ಮಾಡಿದರೆ ತುಂಬ ಒಳ್ಳೆಯದು. ಸೊ ಅದಾದಮೇಲೆ ನೆಕ್ ರೊಟೇಷನ್ ಮಾಡಿ ಬಾಡಿನ ಸ್ಟ್ರೆಚ್ ಮಾಡ್ತಾ ನೆಕ್ಸ್ಟು ಹ್ಯಾಂಡ್ಸಲ್ಲಿ ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ನ ಪ್ರಾಕ್ಟೀಸ್ ಮಾಡಿದೆ. ಯೋಗದಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ಫ್ರೆಂಡ್ಸ್, ನಾವು ಯಾವಾಗ ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವುದೇ ಆಸನ ಇಲ್ಲ ಅಂತಂದರೆ ಸ್ಟ್ರೆಚಸ್ ಮಾಡಬೇಕಾದ್ರೆ ಮೇಯ್ನ್ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಬ್ರೀತ್ ಇನ್ ಯಾವಾಗ ಮಾಡಬೇಕು ಮತ್ತು ಬ್ರೀತ್ ಔಟ್ ಯಾವಾಗ ಮಾಡಬೇಕು ಅಂತ. ಸೊ ಇದ್ರ ಮೇಲೆ ಮೋರ್ ಫೋಕಸ್ ಮಾಡಿದರೆ ಇದು ತುಂಬ ಬೆನಿಫಿಟ್ ಇರುತ್ತೆ. ಸೊ ಇಲ್ಲ ನೀವು ನಾರ್ಮಲಾಗಿ ಮಾಡ್ತಾಯಿದ್ರೆ ಸೊ ಅದು ನಮಗೇನು ಬೆನಿಫಿಟ್ ಸಿಗಲ್ಲ. ಸೊ ಜಸ್ಟ್ ನೆಕ್ಸ್ಟ್ ಟೈಮ್ ಯಾರಾದರೂ ಯೋಗ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ದಯವಿಟ್ಟು ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಮೇಲೆ ಮೋರ್ ಕಾನ್ಸಂಟ್ರೇಷನ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟು ಸೂರ್ಯ ನಮಸ್ಕಾರನ ಮಾಡ್ತಾ ನನ್ನ ಡೇನ ಕಂಪ್ಲೀಟ್ ಮಾಡಿ. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡಿ. ಸೊ ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಅಷ್ಟೇ.